ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಗಳ ಅವರೇ. ನಮಸ್ತೆ. ಶರಣಾರ್ಥಿ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಬೆಣ್ಣೆ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಬಿಸ್ಕೆಟ್. ಓಕೆ. ಬೆಣ್ಣೆ ಬಿಸ್ಕೆಟ್ ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ? ಬಿಸ್ಕೆಟ್ ಅಂದ್ರೆ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಸಾಮಗ್ರಿ ಇದು ಹೆಂಚು ಮೇಲೆ ಮರಳಿಟ್ಬಿಟ್ಟು 1 ಕಪ್ಪು ಸಕ್ಕರೆ, 1 ಕಪ್ಪು ಮೈದಾ, 1 ಕಪ್ಪು ತುಪ್ಪ. ಓಕೆ, ತುಂಬಾ ಕಡಿಮೆ ಸಾಮಗ್ರಿ. ಮೈದಾ, ಸಕ್ಕರೆ, ತುಪ್ಪ ಸಮ ಪ್ರಮಾಣದಲ್ಲಿ ತಗೊಂಡು. ಹೌದಾ? ಇದಿವಾಗ ಯಾವ ಕಾವಲಿ ಅಮ್ಮ? ಹೇಗೆ ಇದು? ಕಬ್ಬಣದ? ಇದು ಕಬ್ಬಣದ್ದು ಅದು. ಓಕೆ, ಅದಲ್ಲಿ ಮರಳಿ ಹಾಕೊಂಡು ಬಂದಿದ್ದೀರಾ. ಓಕೆ ಓಕೆ, ಶುರು ಮಾಡೋಣ ಅಲ್ಲ? ಮಾಡೋಣ. ಏನ್ ಬೇಕು ಇವಾಗ ಗ್ಯಾಸ್ ಹಚ್ತೀನಿ. ಓಕೆ. ನೀವು ಹಿಟ್ಟು ರೆಡಿ ಮಾಡ್ಕೊಳ್ತೀರಾ ಮೊದಲಾಗಿ ಅಥವಾ ಹೇಗೆ? ಫಸ್ಟ್ ಇಟ್ಬಿಡ್ತೀನಿ, ಬಿಸಿ ಮಾಡಿಬಿಡ್ತೀನಿ. ಬಿಸಿ ಮಾಡೋಷ್ಟರಲ್ಲಿ 10 ನಿಮಿಷ ಆಗುತ್ತೆ, ತಟ್ಬಿಟ್ಟು ಇಟ್ಬಿಡ್ತೀನಿ. ಓಕೆ, ತುಂಬಾ ಬೇಗ ಈಸಿ ಮೆಥಡ್. ಗ್ಯಾಸ್ ಲೈಟರ್ ಇದೆ, ಆಚೆ ಹಚ್ಕೊಂಡ್ಬಿಡಿ. ಮತ್ತೆ ಮಂಗಳವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಯಶವಂತಪುರದಿಂದ ಬಂದಿದ್ದೀವಿ. ಹೌದಾ? ಯಾವ ಊರು ನಿಮ್ದು? ಸ್ವಂತ ಊರು? ನಮ್ದು ಯಶವಂತಪುರ. ನಮ್ಮ ತಾಯಿ ಮನೆ ಅಬ್ಬಿಗೆರೆ. ಅಬ್ಬಿಗೆರೆನಾ? ನಮ್ಮ ಯಜಮಾನ್ರು ಚಿಕ್ಕಪೇಟೆ. ಹೌದಾ? ಓಕೆ ಓಕೆ. ಏನ್ ಬೇಕು ಇವಾಗ? ಸ್ಪೂನ್ ಕೊಡಿ, 1 ಬೌಲ್ ಕೊಡಿ. ಓಕೆ. ಈಗ ನೀವು ಈ ಬಿಸ್ಕೆಟ್ಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು, ಕಲ್ಸ್ಕೋಬೇಕು. ಓಕೆ, ಇಲ್ಲೇ ಮಾಡ್ಕೊಂಡು. ಅದು ಬಿಸಿ ಆಗ್ತಾ ಇರ್ಲಿ ಅಲ್ವಾ ಅಮ್ಮ? ಬಿಸಿ ಆಗ್ಬೇಕು, ಸ್ವಲ್ಪ ಬಿಸಿ ಆಗ್ಬೇಕು. ಓಕೆ. ಇದು ಮೈದಾ. ಎಷ್ಟೋ ಸಲ ಬೆಣ್ಣೆ ಬಿಸ್ಕೆಟ್ ಅಂತ ಹೊರಗಡೆಯಿಂದ ತಂದು ತಿಂತೀವಿ, ನೀವು ಮನೇಲೆ ಮಾಡ್ತಾ ಇರ್ತೀರಾ ಬಿಸ್ಕೆಟ್? ಮಕ್ಕಳಿಗೆಲ್ಲ ಇಷ್ಟ ಮಾಡ್ಕೊಡ್ತಾ ಇರ್ತೀನಿ. ಹೌದಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ನಮ್ಮ ಮಗ, ಸೊಸೆಗಳಿಬ್ರು ಇದ್ದಾರೆ. ಮೊಮ್ಮಕ್ಕಳು ಮಾಡ್ಕೊಡ್ತೀನಿ. ಹೌದಾ? ಎಷ್ಟು ದೊಡ್ಡವರು ಮೊಮ್ಮಕ್ಕಳು? ಮೊಮ್ಮಗ 4 ವರ್ಷದವನು, ಒಬ್ನು 2 ವರ್ಷದ. ಓಕೆ. ಮಕ್ಕಳಿಗೆ ಬಿಸ್ಕೆಟ್ ಅಂದ್ರೆ ಇಷ್ಟ. ರೆಡಿಮೇಡ್ ತಂದ್ಕೊಡೋದ್ಕಿಂತ ಮನೇಲೆ ಮಾಡೋದು. ಅಜ್ಜಿ ಮಾಡ್ಕೊಟ್ರು ಅಂತ ತಿಂತಾರೆ. ಹೌದೌದು. ಮತ್ತೆ ರುಚಿಯಾಗಿ ಮಾಡಿದ್ರೆ ರೆಡಿಮೇಡ್ ತರದ್ ಬೇಡ ಬಿಡಿ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ. ಕೈಯಲ್ಲೇ ಕಲಿಸ್ತೀನಿ. ಕಲ್ಸಿ ನಿಮ್ಗೆ ಹೇಗೆ ಕಂಫರ್ಟೇಬಲ್ ಇಲ್ಲೇ ಇಟ್ಕೊಂಡ್ಬಿಡೋಣ. ಅದು ಕರೆಕ್ಟು ಎಲ್ಲ ಒಂದು ಮಿಕ್ಸ್ ಆಗ್ಬೇಕು. ಅಡಿಗೆಗಳೆಲ್ಲ ಮಾಡ್ತೀರಾ ಮನೇಲಿ? ಮಾಡ್ತೀನಿ. ಹೌದಾ? ಸೊಸೈಟಿಗೆಲ್ಲ ಕಲ್ಸ್ಕೊಟ್ಟಿದ್ದೀರಾ? ಕಲ್ಸ್ಕೊಟ್ಟಿದ್ದೀನಿ, ಮಾಡ್ತಾರೆ. ಏನು ಯಾವ್ದು ಸ್ಪೆಷಲ್ ಅಂದ್ರೆ ಏನ್ ಮಾಡ್ತೀರಾ ನೀವು? ಸ್ಪೆಷಲ್ ಅಂದ್ರೆ ಸ್ವೀಟ್ ಅಲ್ಲಿ ಇದು ಜಾಸ್ತಿ ಮಾಡ್ಕೊಡ್ತೀನಿ, ಮಕ್ಕಳಿಗೆ ಇಷ್ಟ ಅಂತ. ಏನ್ ಮಾಡ್ತೀರಾ? ಬೆಣ್ಣೆ ಬಿಸ್ಕೆಟ್ ಮಾಡ್ತೀನಿ. ಬೆಣ್ಣೆ ಬಿಸ್ಕೆಟ್ ಜಾಸ್ತಿ ಈಸಿ, ಇದು ಬೇಗ ಮಾಡ್ಬೋದು, 15 ನಿಮಿಷದಲ್ಲೆಲ್ಲ ಮಾಡ್ಕೊಡ್ತೀನಿ. ಓಕೆ. ಮತ್ತೆ ಬೇರೆ ಸ್ವೀಟ್ಸ್ ಮಾಡ್ತೀರಾ? ಕೇಸರಿ ಬಾತು, ಪಾಯಸ, ಅದೆಲ್ಲ ಬೇಗನೆ ಆಗುತ್ತೆ. ಯಾವಾಗ್ಲಾದ್ರೂ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಡ್ತೀನಿ. ಖಾರ ತಿಂಡಿನೂ ಮನೇಲೆ ಮಾಡುವಂತದ ಸ್ವೀಟ್ಸ್ ಮಾಡಿ? ಅವಲಕ್ಕಿ ಬೇಗ ಕರೆದ್ಬಿಟ್ಟು ಅದಕ್ಕೆ ಕಡಲೆಕಾಯಿ ಬೀಜ, ಕಡಲೆ ಪಪ್ಪು ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಒಂದೊಂದ್ಸರ್ತಿ ಖಾರನೂ ಮಾಡ್ತೀವಿ ಮನೇಲಿ. ಖಾರ, ಚಕ್ಕುಲಿ, ಕೋಡ್ಬಳೆ ಅದೆಲ್ಲ ಮಾಡ್ತೀರಾ? ಏನ್ ಮಾಡ್ತೀರಾ ಬಿಡುವಿನ ವೇಳೆಯಲ್ಲೆಲ್ಲ? ಬಿಡುವಿನ ವೇಳೆಯಲ್ಲಿ ನಾನು ತಿಂಡಿ ಮಾಡಿಬಿಟ್ಟು ಅಂಗಡಿಗೆ ಹೋಗ್ತೀನಿ. ಅಂಗಡಿ ಇದೆ ನಮ್ಮದು. ನಿಮ್ದು ಅಂಗಡಿ ಇದೆಯಾ? ಗಾರ್ಮೆಂಟ್ಸ್ ಇದೆ. 11 o'clock ಹೋಗ್ಬಿಡ್ತೀನಿ, ಎಲ್ಲ ಮಾರ್ನಿಂಗೇ ಮಾಡಿಬಿಟ್ಟು. ಆಮೇಲೆ 11 ಗಂಟೆ ಒಳಗೆ ಎಲ್ಲ ತಯಾರು ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲ ಏನೂ ಇರಲ್ಲ, ಎಲ್ಲ ಮುಗಿಸ್ಬಿಡ್ತೀನಿ. ಹೌದಾ? ಓಕೆ. ಇದಿವಾಗ ಹಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಕಲಿಸ್ಬಿಟ್ಟು ಇಡಬೇಕಾ? ಇಲ್ಲ, ಬೇಗನೆ ತಕ್ಷಣನೇ ಕಲಿಸ್ಬಿಟ್ಟು ಹಾಕ್ಬಿಡು. ಹೌದಾ? ಇದು ಸ್ವಲ್ಪ ಸಿಮ್ ಮಾಡ್ಕೊಂತೀರಾ? ಹೊಗೆ ಬರ್ತಾ ಇದೆ. ಸಿಮ್ ಮಾಡ್ಕೊಳ್ಬೇಕಾ? ಓಕೆ ಓಕೆ. ಸಿಮ್ ಮಾಡ್ಕೊಂಡು ಇವಾಗ ಹಿಟ್ಟು ರೆಡಿ ಮಾಡ್ತಾ ಇದ್ದೀರಲ್ವಾ? ಆಗತ್ತಾ ಇನ್ನೊಂದ್ 2 ನಿಮಿಷದಲ್ಲಿ? 15 ನಿಮಿಷದಲ್ಲಿ, 10-15 ನಿಮಿಷ. 15 ನಿಮಿಷದಲ್ಲಿ ಬೆಣ್ಣೆ ಇದು ಹಿಟ್ಟು ರೆಡಿ ಆಗ್ಬಿಡು. ಓಕೆ. ಇದನ್ನ ಹಿಟ್ಟು ರೆಡಿ ಮಾಡಿ ಈ ತರ ಬಿಸ್ಕೆಟ್ ತರ ಮಾಡುವಂತದ್ದಮ್ಮ? ಬಿಸ್ಕೆಟ್ ನೋಡಿ ರೆಡಿ ಆಯ್ತು. 10 ನಿಮಿಷ ಸಾಕು. ಓಕೆ. ಇದು ಪಾತ್ರೆ. ಇದಿವಾಗ ಪಾತ್ರೆ ನೀವು ರೆಡಿ ಮಾಡ್ಕೊಂಡು ಬಂದಿದ್ದೀರಲ್ವಾ? ಸ್ವಲ್ಪ ಇದು ಮಾಡಬೇಕು, ಸ್ಮಾಶ್ ಮಾಡಬೇಕು. ಓಕೆ ಓಕೆ, ಮಾಡ್ಕೊಟ್ಬಿಡ್ತೀನಿ. ಇದಿವಾಗ ನನಗೆ ಇನ್ನೊಂದು, ಈ ಅಲ್ಯೂಮಿನಿಯಂ ಪಾತ್ರೆನೇ ಆಗ್ಬೇಕಾ?
ಸೀದೋಗಲ್ಲ. ಓಕೆ ಓಕೆ, ಆ ರೀಸನ್ ಇಂದ ಈಗ ಬೆಣ್ಣೆ ಇದು ಹೌದು ಈಸಿ ಇದೆ, ಮಾಡ್ಕೋಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಸಾಕಾ? ಸಾಕು. ಸೊ ಹೀಗೆ ಬಿಸ್ಕೆಟ್ ಮಾಡಿಕೊಂಡು ಒಂದೊಂದೇ ಪಾತ್ರೆಯಲ್ಲಿ ಇಡಬೇಕು. ಓಕೆ ಓಕೆ. ಮತ್ತೆ ನೀವ್ ಹೇಳಿದ್ರಿ ಈಗ ಗಾರ್ಮೆಂಟ್ ಶಾಪಿಗೆಲ್ಲ ಹೋಗ್ತೀನಿ ಅಂತ, ಅದನ್ನ ಬಿಟ್ಟು ಬಿಸ್ನೆಸ್ ಅಥವಾ ಮನೆ ಮತ್ತಿನ್ನೇನಾದ್ರೂ ಯಾವ ತರ ನಿಮ್ಮ ಜೀವನದಲ್ಲಿ ನಾವು ಜೀವನದಲ್ಲಿ ಸೂಪರ್ ಲೇಡೀಸ್ ಅಂತ ಇದೆ. ನಮ್ಮ ಅತ್ತೆದೀರು ಅಲ್ಲ, ನಮ್ಮ ಹೆಣ್ಮಕ್ಳು ಮತ್ತೆ ಸೊಸೆಗಳು ತಿಂಗಳಿಗೆ ಒಂದ್ಸರ್ತಿ ಎಲ್ಲರೂ ಭೇಟಿ ಆಗ್ತೀವಿ. ಅದು ತುಂಬಾ ಚೆನ್ನಾಗಿ ಸಮಾಜ, ಮಹಿಳಾ ಸಮಾಜ ತರ. ಮಹಿಳಾ ಸಮಾಜ ತರ. ಓಕೆ ಓಕೆ. ಅಲ್ಲೆಲ್ಲ ಹೋಗಿ ಏನ್ ಕಾರ್ಯಕ್ರಮ ಮಾಡ್ತೀರಾ? ಹಾಡು ಹೇಳ್ತೀವಿ, ವಚನಗಳು ಹೇಳ್ತೀವಿ. ಓಕೆ ಓಕೆ. ಸೊ ವಚನ ಎಲ್ಲ ಮನೆಯಲ್ಲಿ ಸಹ ಹೇಳ್ತಾ ಇರ್ತೀರಾ? ಮನೇಲಿ ಹೇಳ್ತಾ ಇರ್ತೀವಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ. ಹೌದಾ? ಹಾಗಾದ್ರೆ ನೀವು ಮಾಡ್ತಾನೆ ಒಂದು ವಚನವನ್ನ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ? ಹೇಳ್ತೀವಿ. ಇಟ್ಕೊಳ್ತಾ ಇರೋಣ, ನಮ್ ಕೆಲಸ ಮುಂದುವರ್ಸೋಣ. ಓಕೆ ಓಕೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹುಯ್ದರೆ ಸಿಹಿಯಾಗಬಲ್ಲದೆ ಕಹಿಯಾಗುವುದಲ್ಲದೆ, ಸಿಹಿಯಾಗಬಲ್ಲದೆ ಕಹಿಯಾಗುವುದಲ್ಲದೆ, ಶಿವಭಕ್ತರೆಲ್ಲರ ಕೂಡೆ ನುಡಿಯಲಾಗದು, ಶಿವಭಕ್ತರೆಲ್ಲ ಕೂಡೆ ನುಡಿಯಲಾಗದು. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹುಯ್ದರೆ ಸಿಹಿಯಾಗಬಲ್ಲದೆ ಕಹಿಯಾಗುವುದಲ್ಲದೆ, ಸಿಹಿಯಾಗಬಲ್ಲದೆ ಕಹಿಯಾಗುವುದಲ್ಲದೆ, ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು, ಶಿವಭಕ್ತರೆಲ್ಲರ ಕೂಡೆ ನುಡಿಯಲಾಗದು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಒಂದು ವಚನವನ್ನ ಹೇಳಿದೀರಮ್ಮ. ಬೆಣ್ಣೆ ಬಿಸ್ಕೆಟ್ ರೆಡಿ ಆಗಿದೆಯಾ? ಆಗಿದೆ. ಆಗಿದೆಯಾ? ಇಲ್ಲ, ಒಂಥರ ಬಿಸಿ ಹವೆ ಬರ್ತಾ ಇದೆ, ಮರಳಾಕಿದೀರಾ ಕಾವಲಿಯಿಂದ, ನೋಡಿ ಆಗಿದೆಯಾ ಅಂತ. ಆಗಿದೆಯಾ? ಆಫ್ ಮಾಡ್ಕೋಬಹುದಾ? ಆಫ್ ಮಾಡ್ಕೊ. ಓಕೆ, ಆಫ್ ಮಾಡ್ತೀನಿ. ಸರಿ ಸರಿ. ಅದು ತೆಗೆದು ಬಿಡ್ಬೋದಾ? ಇದು ಒಂದು 5 ನಿಮಿಷ ಹೋಗ್ಬೇಕು, ತುಂಬಾ ಬಿಸಿ ಇದೆ. ಹೌದಾ? ಮುಚ್ಚಳ ತೆಗೆದಿಟ್ರೆ ಬೇಗ ತಣ್ಣಗಾಗುತ್ತಾ ಅಥವಾ ಹಾಗೆ ಇರ್ಬೇಕಾ? ಒಂದು 5 ನಿಮಿಷ ಹಾಗೆ ಇರ್ಲಿ. ಮುಚ್ಚಳ ಹಾಗೆ ಇರ್ಲಿ, ಹಬೆಗೆ ಸ್ವಲ್ಪ ಬೇಯ್ಕೊಳ್ಳುತ್ತೆ. 5 ನಿಮಿಷ ತೆಗಿತೀವಿ. ಸರಿ, ಓಕೆ, ಅಲ್ಲೇ ಇರ್ಲಿ. ಒಂದು 5 ನಿಮಿಷ ಅಂದ್ರೆ ನೀವು ಹೇಳೋದು ಆ ಬಿಸಿ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆಯಲ್ಲ ಅದರಲ್ಲೇ ಬೇಯಬೇಕು. ಈ ಬೇರೆ ಬಿಸ್ಕೆಟ್ಸ್ ಎಲ್ಲ ಮಾಡಿದೀರಾ ಏನಾದ್ರು ಅಥವಾ ಬೆಣ್ಣೆ ಬಿಸ್ಕೆಟ್ ಮಾತ್ರ? ಬೆಣ್ಣೆ ಬಿಸ್ಕೆಟ್ ಒಂದೇ. ಇದು ತುಂಬಾ ಈಸಿ, ದಿಢೀರ್ ಅಂತ ಆಗ್ಬಿಡುತ್ತೆ. ಮಾಡ್ಬೋದು. ಯಾವಾಗ? ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ? ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆಗೆ ಮಾಡಿ. ಮಕ್ಕಳಿಗೆ ಹಾಲು ಕೊಟ್ಟಾಗ ಹಾಲ್ ಜೊತೆ ಬಿಸ್ಕೆಟ್ ಕೊಡೋದಕ್ಕೆ ಮಾಡ್ತೀರಾ? ಸರಿ ಸರಿ. ಮತ್ತೆ ನೀವು ಹೊರಗೆಲ್ಲ ಹೋಗ್ತೇನೆ ಅಂತ ನಾವು ಮಾತಾಡುವಾಗ ಹೇಳ್ತಾ ಇದ್ರಿ. ಬಟ್ಟೆ ಅಂಗಡಿ ಇದೆ, ಪರ್ಚೇಸಿಂಗ್ ಎಲ್ಲ ನಾವೇ ಹೋಗ್ತೀವಿ. ಮಕ್ಕಳೆಲ್ಲ ನಾವು ಹೋಗಿ ತಗೊಂಡ್ ಬರ್ತೀವಿ. ಏನಾದ್ರೂ ಸಮಾಜ ಆತರ ಎಲ್ಲ ಹೋಗ್ತೀರಾ ಹೊರಗಡೆ? ಮಹಿಳಾ ಸಮಾಜ ಇದೆ, ಕಿಟ್ಟಿ ಪಾರ್ಟಿ ಇದೆ, ಹೋಗ್ತಿರ್ತೀವಿ. ಏನ್ ಮಾಡ್ತೀರಾ ಕಿಟ್ಟಿ ಪಾರ್ಟಿ ಅಂದ್ರೆ? ವಚನಗಳು ಹೇಳ್ತೀವಿ. ಸರಿ, ನಮ್ಮ ಮನೆಯಲ್ಲೇ ನಾವೇ ಅಡಿಗೆಗಳು ಮಾಡಿ ಅವ್ರಿಗೆಲ್ಲ ಬಡಿಸ್ತೀವಿ. ಹೌದಾ? ನೀವು ಹೊಸ ಹೊಸ ರೀತಿಯ ಅಡಿಗೆ ಮಾಡ್ಕೊಂಡು ತಗೊಂಡೋಗ್ತೀರಾ? ತಗೊಂಡೋಗ್ತೀವಿ, ಅಲ್ಲೇ ಮಾಡ್ತೀವಿ. ಅವ್ರಿಗೆಲ್ಲ ಕರೆದು ಹಾಗೆ ಬಡಿಸ್ತೀವಿ. ಎಲ್ಲರೂ ಒಂದೊಂದು ವಿಧವಾದ ಅಡಿಗೆನ ತಗೊಂಡೋಗಿ ಆಟಗಳು ಆಡ್ತೀವಿ, ಔಸಿ ಆಡ್ತೀವಿ. ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಾಗಿ ಸೇರ್ತೀವಿ, ಸಂತೋಷವಾಗಿದ್ದು ಬೇರೆ ಬೇರೆ ಅಡಿಗೆ ಕಲ್ತಂಗ ಬೇರೆ ಬೇರೆ ಮಾಡಿರೋ ಅಡಿಗೆಗಳೆಲ್ಲ ಅವ್ರಿಗೆ ಬಡಿಸ್ತೀವಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮಾಡೋದಕ್ಕೂ ಒಂಥರ ಏನದು ಸ್ಪಿರಿಟ್ ಬರುತ್ತೆ. ನಾವು ನಾಳೆ ಇದನ್ನ ಮಾಡೋಣ, ಹೊಸ ಹೊಸ ಅಡಿಗೆನೆ ಮಾಡ್ತೀವಿ. ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಸರಿ, ತುಂಬಾ ಇಷ್ಟಪಡ್ತಾರೆ ಎಲ್ಲಾರು. ಓಕೆ ಓಕೆ. ಆಗಿದೆಯಮ್ಮ ಬೆಣ್ಣೆ ಬಿಸ್ಕೆಟ್ ರೆಡಿ ಇದೆಯಾ? ರೆಡಿ ಇದೆ. ರೆಡಿ ಇದೆಯಲ್ಲ?
ಟೇಸ್ಟ್ ನೋಡೋಣ ಹಾಗಾದ್ರೆ. ನೋಡಿ. ಓಕೆ, ಹೇಗೆ ಅದು? ಸ್ವಲ್ಪ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರತ್ತಾ ಅಥವಾ ತಣ್ಣಗಾದ್ಮೇಲೆ ತಿನ್ಬೋದಾ? ತಿನ್ಬೋದು, ಎರಡು ತರ ರುಚಿ ಇರುತ್ತೆ. ರುಚಿ. ಓಕೆ, ಪ್ಲೇಟ್ ರೆಡಿ ಇಟ್ಟಿದ್ದೀನಿ, ನೋಡ್ಬಿಡಿ. ತೆಗಿಲ್ಲ? ಹಾ, ಹೇಗೆ ಸ್ಪೂನಲ್ಲಿ ತೆಗಿತೀರಾ ಹಾಗೆ ಕೈಯಲ್ಲೇ ಕೈಯಲ್ಲಿ ತೆಗಿರಾ? ತೆಗೆದ್ಬಿಡಿ. ಈಗ ಸದ್ಯಕ್ಕೆ ಒಂದು ಬೆಣ್ಣೆ ಬಿಸ್ಕೆಟ್ ಕೊಟ್ಬಿಡಿ, ಮತ್ತೆ ಉಳಿದದ್ದು ಆಮೇಲೆ ತಿನ್ನೋಣ. ಈಗ ರುಚಿ ನೋಡೋದಕ್ಕೆ ಪ್ಲೇಟ್ ಇಲ್ಲಿದೆ, ತಗೊಂಬಿಡಿ. ಸಾಕು, ತಗೊಳ್ಳಿ. ಬೆಣ್ಣೆ ಬಿಸ್ಕೆಟ್ ರೆಡಿ ಇದೆ, ಮನೆಯಲ್ಲೇ ಮಾಡಿರುವಂತದ್ದು ಅಲ್ವಾ? ಎಷ್ಟೋ ಸಲ ಬೇಕರಿಯಿಂದ ನಾವು ತಗೊಂಡ್ ಬಂದು ತಿಂತೀವಿ, ಇದು ಮನೆಯಲ್ಲೇ ಮಾಡಿದ್ರೆ ನಿಮ್ಗೊಂದು ನೆಮ್ಮದಿ. ನಾವೇ ನೋಡಿರುವಂತ ಒಂದು ಸಾಮಗ್ರಿ ಅಂತ. ಚೆನ್ನಾಗಿ ಕಾಣ್ತಾ ಇದೆ, ಒಂಥರ ಇದು ಕ್ರಿಸ್ಪಿ ಇದೆ ಅಲ್ವಾ? ಬುಡದಲ್ಲಿ ನೋಡಿದಾಗ ಸ್ಮೂತ್ ಇದೆ, ಮತ್ತೆ ಹಿಂದ್ಗಡೆ ಒಂಥರ ಕ್ರಿಸ್ಪಿನೆಸ್ ಇದೆ. ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಮ್ಮ. ಇದು ಬೆಣ್ಣೆ ಬಿಸ್ಕೆಟ್ ಹೇಳಿದ್ರೆ ಬಾಯೊಳಗೆ ಹಾಕೊಂಡ ತಕ್ಷಣ ಬೆಣ್ಣೆ ತರ ಕರಗೋಗ್ಬಿಟ್ಟು ಅಷ್ಟೊಂದು ಮೃದು ಇದೆ. ಅಂಗಡಿಯಿಂದ ತಂದಿದ್ದು ನಿಜವಾಗ್ಲೂ ಈ ತರ ಇರಲ್ಲ. ಆಮೇಲೆ ಆ ಕ್ರಿಸ್ಪಿನೆಸ್ ಇದೆ. ಅಂಗಡಿಯಿಂದ ತಂದದ್ದು ಅಂದ್ರೆ ಬೇಕರಿಯಲ್ಲಿ ಇರೋದು ತುಂಬಾ ಒಂಥರ ಗಟ್ಟಿಯಾಗಿರುತ್ತೆ. ಇದು ತುಂಬಾ ಕರೆಕ್ಟ್ ಹದ ಬಂದಿದೆ, ಸ್ಮೂತ್ ಆಗಿದೆ, ತುಂಬಾ ರುಚಿ ಇದೆ. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀರಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಬೆಣ್ಣೆ ಬಿಸ್ಕತ್ ಅನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, 7 ಕಪ್ ಸ್ವೀಟ್ ಮತ್ತು ಬೆಣ್ಣೆ ಬಿಸ್ಕತ್ ಅನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಎಷ್ಟೋ ಸಲ ನಮಗೆ ಸ್ವೀಟ್ ತಿನ್ನಬೇಕು ಅನ್ನುವಾಗ ನಾವು ಬೇಕ್ರಿಗೆ ಹೋಗ್ತೀವಿ, ಬೇಕ್ರಿಯಿಂದ ತೊಗೊಂಬರ್ತೀವಿ, ಆದರೆ ಅದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ, ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಆದ್ದರಿಂದ ನೀವು ಮನೆಯಲ್ಲೇ ಸಿಹಿ ತಿಂಡಿಯನ್ನು ಮಾಡಿ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.